ಸುತ್ತಲೂ ಜನವೋ ಜನ, ಮಹಿಳೆಯರು, ಮಕ್ಕಳು ಅಂದೇ ಆಟ ನೋಡೋಕೆ ಕಾದು ಕುಳಿತಿರೋ ಕುತೂಹಲಿಗರು. ಈ ಮಧ್ಯೆ ಶಿಳ್ಳೆ ಚಪ್ಪಾಳೆಗಳ ಅಬ್ಬರ ಬೇರೆ. ಹೀಗಿರೋವಾಗ್ಲೇ ಆಟದ ಕಣಕ್ಕೆ ಎಂಟ್ರಿ ಕೊಡುತ್ತೆ ನೋಡಿ ಭಾರೀ ಗಾತ್ರದ ಕೋಣಗಳು. ಎಸ್, ನಾವಿಷ್ಟೊತ್ತು ಹೇಳಿದ್ದ ಪ್ರತಿಷ್ಠೆಯ ಆಟದ ಗತ್ತು ಗೈರತ್ತಿನ ನಾಯಕರು ಇದೇ ಕೋಣಗಳು ಕಣ್ರಿ. ಒಂದನ್ನೊಂದು ಮೀರಿಸೋ ಹಂತಕ್ಕೆ ಬೆಳೆದಿರೋ ಈ ಕೋಣಗಳು ಕೆಸರಿನ ಗದ್ದೆಗೆ ಇಳಿಯುತ್ತೆ ಅಂದ್ರೆ ಸಾಕು. ಅವುಗಳ ಓಟದಲ್ಲಿ ಮೀರಿಸೋಕೆ ಯಾರಿಗೂ ಸಾಧ್ಯನೇ ಇಲ್ಲ ಅನ್ಬಹುದು. ತುಳುನಾಡಿನ ಪ್ರತಿಷ್ಠೆಯ ಆಟ ಕಂಬಳದಲ್ಲಿ ಈ ಕೋಣಗಳೇ ಜನರ ಆಕರ್ಷಣೆಯ ಕೇಂದ್ರ ಬಿಂದುಗಳು. ಆದ್ರೆ ಕಳೆದ ಕೆಲ ತಿಂಗಳಿಂದ ಈ ಆಟಕ್ಕೆ ಗ್ರಹಣ ಬಡಿದಿತ್ತು. ಕಂಬಳದಲ್ಲಿ ಪ್ರಾಣಿ ಹಿಂಸೆ ಮಾಡಲಾಗ್ತಾ ಇದೆ ಅನ್ನೋ ಕಾರಣ ನೀಡಿ ಆಟವನ್ನ ನಿಷೇಧ ಮಾಡಲಾಗಿತ್ತು. ಆದ್ರೆ ಅದ್ಯಾಗೋ ತುಳುನಾಡಿನ ಜನರ ನಿರಂತರ ಹೋರಾಟದ ಫಲವಾಗಿ ನಿಷೇಧಕ್ಕೆ ಗುರಿಯಾಗಿದ್ದ ಕಂಬಳಕ್ಕೆ ಸದ್ಯ ರಿಲೀಫ್ ಸಿಕ್ಕಿದೆ. ಒಂದಷ್ಟು ಕಂಡೀಷನ್ಗಳನ್ನ ಹಾಕೋ ಮೂಲಕ ಸುಪ್ರೀಂ ಕೋರ್ಟ್ ಕಂಬಳ ನಡೆಸೋಕೆ ಅನುಮತಿಯನ್ನ ಕೊಟ್ಟಿದೆ. ಹೀಗಾಗಿ ನಿಷೇಧಕ್ಕೆ ಗುರಿಯಾದ ನಂತರ ಇದೇ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಕ್ರೀಡೆಗೆ ಮತ್ತೆ ಚಾಲನೆ ದೊರೆತಿದೆ. ಜಿಲ್ಲೆಯ ಮುಲ್ಕಿ ಸಮೀಪದ ಪಡುಪಣಂಬೂರು ಗ್ರಾಮದಲ್ಲಿ ಮುಲ್ಕಿ ಸೀಮೆಯ ಅರಸರು ಕಂಬಳ ನಡೆಸೋ ಮೂಲಕ ಮತ್ತೆ ತುಳುನಾಡಿನ ಗತ್ತು ಗೈರತ್ತಿನ ಕ್ರೀಡೆಯ ರಂಗನ್ನ ಹೆಚ್ಚಿಸಿದ್ರು. ಜಾನಪದ ಕ್ರೀಡೆಗಳಲ್ಲಿ ಕಂಬಳ ಕೂಡ ಅತಿ ಪ್ರಾಮುಖ್ಯವಾಗಿರುವಂಥದ್ದು. ಈ ಕಂಬಳ ಅಂತ ಹೇಳುವಂಥದ್ದೇನಿದೆ, ಇದು ಸುಮಾರು ಶತಮಾನಗಳ ಕಾಲದ ಹಿಂದೆ ಪ್ರಾರಂಭವಾದಂಥ ಒಂದು ಕ್ರೀಡೆ. ಇದು ಪ್ರಾರಂಭದಲ್ಲಿ ರಾಜಾಶ್ರಯದ ಮುಖಾಂತರ, ಆ ಬಳಿಕ ಜಮೀನ್ದಾರಿಕೆಯ ಮುಖಾಂತರ, ಈಗ ಜನಸಾಮಾನ್ಯರು ಕೂಡ ಈ ಕಂಬಳದ ಕ್ರೀಡೆಯನ್ನು ನಡೆಸುವಂತಹ ಒಂದು ವ್ಯವಸ್ಥೆ ಇದೆ. ನಮ್ಮದು ಒಂದು ದೇವರ ಕ್ರೀಡೆ, ದೇವರ ಕಂಬಳ. ಇಂದು ಈ ಕಂಬಳದ ಏನಂತ ಹೇಳಿದರೆ, ಈ ಕಂಬಳದಲ್ಲಿ ಮುಖ್ಯವಾಗಿ ಒಂದು ವಿಶಿಷ್ಟವಾಗಿರತಕ್ಕಂಥ ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ, ಇದು ರಾಜಾಶ್ರಯದಲ್ಲೂ ನಡೀತಾ ಇದೆ, ಜನಸಾಮಾನ್ಯರಲ್ಲೂ ಕೂಡ ನಡೀತಾ ಇದೆ. ರಾಜರು ಮತ್ತು ಜನಸಾಮಾನ್ಯರು ಒಟ್ಟು ಸೇರಿ ನಡೆಸುವಂತಹ ಈ ಕಂಬಳ. ಇನ್ನು ಮುಲ್ಕಿಯಲ್ಲಿ ನಡೆದ ಈ ಕಂಬಳ ಜಿಲ್ಲೆಯಲ್ಲೇ ಅತ್ಯಂತ ಇತಿಹಾಸ ಪ್ರಸಿದ್ಧ ಕಂಬಳ ಅನ್ನೋ ಹೆಗ್ಗಳಿಕೆಯನ್ನ ಹೊಂದಿದೆ. ಅಷ್ಟೇ ಅಲ್ಲದೆ ಈ ಆಧುನಿಕ ಕಾಲಘಟ್ಟದಲ್ಲೂ ಹಿಂದಿನ ಕಾಲದ ಅರಸು ಮನೆತನದವರು ಇಂದಿಗೂ ಈ ಕಂಬಳವನ್ನ ನಡೆಸಿಕೊಂಡು ಬರ್ತಿದ್ದಾರೆ. ಇದರ ಜೊತೆಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಸರಸು ಮನೆತನದವರು ನಡೆಸೋ ಏಕೈಕ ದೇವರ ಕಂಬಳ ಅನ್ನೋದು ಮುಲ್ಕಿ ಕಂಬಳದ ಮತ್ತೊಂದು ವಿಶೇಷತೆ. ಸಂಶೋಧಕರ ಪ್ರಕಾರ 16ನೇ ಶತಮಾನದಲ್ಲಿ ಈ ಕಂಬಳ ಆರಂಭವಾಗಿದೆ ಅನ್ನೋ ಉಲ್ಲೇಖ ಇದೆ. ತುಳುನಾಡಿನ ವೀರ ಪುರುಷರಾದ ಅಗೋಳಿ ಮಂಜಣ್ಣ ಎಂಬವರಿಂದ ಪ್ರೇರೇಪಿತರಾಗಿ ಅಂದಿನ ಮುಲ್ಕಿ ಅರಸರು ಈ ಕಂಬಳವನ್ನ ನಡೆಸೋಕೆ ಆರಂಭಿಸಿದ್ರು ಅನ್ನೋದು ಇತಿಹಾಸ. ಮುಲ್ಕಿ ಸೀಮೆ ಅರಸು ಕಂಬಳ ಇದು ಇತಿಹಾಸ ಪ್ರಸಿದ್ಧವಾದಂತಹ ಕಂಬಳ. ಸಂಶೋಧಕರ ಪ್ರಕಾರ ಸುಮಾರು 16ನೇ ಶತಮಾನದ ಅಂತ್ಯಭಾಗ ಅಥವಾ 17ನೇ ಶತಮಾನದ ಆರಂಭದಲ್ಲಿ ಈ ಒಂದು ಕಂಬಳ ಆರಂಭವಾಗಿದೆ ಅನ್ನೋದು ಅವರ ಒಂದು ಅಭಿಪ್ರಾಯ. ಅಂದರೆ ತುಳುನಾಡಿನ ವೀರಪುರುಷ ಆಗಿರತಕ್ಕಂತಹ ಅಗೋಳಿ ಮಂಜಣ್ಣನ ಒಂದು ಸಾಹಸದ ಹಿನ್ನೆಲೆ ಕೂಡ ಈ ಒಂದು ಕಂಬಳಕ್ಕೆ ಇದೆ ಅನ್ನುವಂಥ ಮಾತಿದೆ. ಇಲ್ಲಿ ಗಮನಿಸಬೇಕಾದ್ರೆ ಈ ಒಂದು ಅವಿಭಜಿತ ಜಿಲ್ಲೆಯಲ್ಲಿ ಸಾಕಷ್ಟು ಕಂಬಳಗಳಿದೆ, ಆದರೆ ಮುಲ್ಕಿ ಸೀಮೆಯ ಅರಸು ಕಂಬಳಕ್ಕೆ ಅದರದೇ ಆದಂತಹ ವೈಶಿಷ್ಟ್ಯತೆ ಇದೆ. ಯಾಕೆಂದರೆ ಅರಸರ ನೇತೃತ್ವದಲ್ಲಿ ಆಗುವಂತಹ ಕಂಬಳ. ಇವತ್ತು ನಾವು ಗಮನಿಸಬಹುದು, ದೇಶದೆಲ್ಲೆಡೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ರೂ ಮುಲ್ಕಿ ಸೀಮೆ ಅಂದರೆ ಇದು 9 ಮಾಗಣೆ 32 ಗ್ರಾಮಗಳ ಒಂದು ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಈ ಸೀಮೆಯಲ್ಲಿ ಇವತ್ತಿಗೂ ರಾಜರ ಒಂದು ಪರಂಪರೆ ಇದೆ. ಇವತ್ತಿಗೂ ಅರಸು ಪಟ್ಟ ಆ ಕ್ರಮಗಳು, ಆ ಪಟ್ಟಾಭಿಷೇಕ ಅವೆಲ್ಲವೂ ಅತ್ಯಂತ ವಿದ್ಯುಕ್ತವಾಗಿ ನಡೀತಾ ಇದೆ. ಮುಲ್ಕಿ ಸೀಮೆಯ 9 ಮಾಗಣೆ ಮತ್ತು 37 ಗ್ರಾಮಗಳ ವ್ಯಾಪ್ತಿಗೆ ಒಳಪಡೋ ಜನರು ಈ ಕಂಬಳದಲ್ಲಿ ಭಾಗಿಯಾಗ್ತಾರೆ. ಅಲ್ಲದೆ ತುಳುನಾಡಿನಲ್ಲಿ ದೇವರಿಗಿಂತ ಹೆಚ್ಚಾಗಿ ದೈವವನ್ನ ಪೂಜಿಸೋ ಕಾರಣಕ್ಕೆ ಈ ಕಂಬಳದ ಹಿನ್ನೆಲೆಯಲ್ಲೂ ದೈವದ ಪ್ರೇರಣೆ ಇದೆ. ಮುಲ್ಕಿ ಅರಸರಿಂದ ಆರಾಧಿಸಲ್ಪಡೋ ಎರುಬಂಟ ಅನ್ನೋ ದೈವದ ಆಜ್ಞೆಯಂತೆ ಮುಲ್ಕಿಯ ದುಗ್ಗಣ್ಣ ಸಾವಂತ್ರು ಅನ್ನೋ ಅರಸರು ಇಂದು ಈ ಕಂಬಳವನ್ನ ಸುಸೂತ್ರವಾಗಿ ನಡೆಸಿಕೊಂಡು ಬರ್ತಿದ್ದಾರೆ. ಅಸಲಿಗೆ ಈ ಕಂಬಳ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ 3ನೇ ಅಥವಾ 4ನೇ ಭಾನುವಾರ ನಡೆಯೋದು ವಾಡಿಕೆ. ಆದ್ರೆ ಈ ಬಾರಿ ಕಂಬಳದ ಸುತ್ತ ಎದ್ದಿದ್ದ ವಿವಾದದಿಂದಾಗಿ ಒಂದಷ್ಟು ತಡವಾಗಿದೆ. ಇವಿಷ್ಟೇ ಅಲ್ಲದೆ ಈ ಕಂಬಳದ ದಿನಾಂಕವನ್ನ ಅರಸರ ನಕ್ಷತ್ರದ ಆಧಾರದ ಮೇಲೆ ನಿಗದಿಪಡಿಸೋದು ನಡೆದುಕೊಂಡು ಬಂದಿರೋ ಸಂಪ್ರದಾಯ.
ಇದಾದ ನಂತರ ಒಂದಷ್ಟು ಸಂಪ್ರದಾಯಗಳ ಮೂಲಕವೇ ಈ ಕಂಬಳವನ್ನ ನಡೆಸಿಕೊಂಡು ಬರಲಾಗುತ್ತೆ.